ದೆವ್ವದ ಕತೆ ಕೇಳಬೇಕು ಅಂದ್ರೆ ಎಷ್ಟು ಭಯ ಆಗುತ್ತೆ ಅಲ್ವಾ? ಇನ್ನು ನಿಜವಾಗ್ಲೂ ನಡೆದಿರುವಂತಹ ದೆವ್ವದ ಕತೆ ಕೇಳಬೇಕು ಅಂದ್ರೆ ನಮ್ಗೆ ಇನ್ನೆಷ್ಟು ಭಯ ಆಗುತ್ತೆ. ನವೆಂಬರ್ 13, 1974ರಲ್ಲಿ ಮಧ್ಯರಾತ್ರಿ 3:15ಕ್ಕೆ 7 ಜನ ಇರುವಂತಹ ಕುಟುಂಬದಲ್ಲಿ ಒಬ್ಬರನ್ನ ಬಿಟ್ಟು ಎಲ್ಲರ ಸಾವಾಗಿರುತ್ತೆ. ಯಾರಿವರು? ಹೇಗಾಯ್ತು ಇವ್ರ ಕೊಲೆ? ನ್ಯೂಯಾರ್ಕ್ ಅಲ್ಲಿ ಇರೋ ಈ ಐಲ್ಯಾಂಡ್ ಹೆಸರು ಲಾಂಗ್ ಐಲ್ಯಾಂಡ್. ಸಮುದ್ರದಲ್ಲಿ ಇರುವಂತಹ ಈ ಐಲ್ಯಾಂಡು ನೋಡೋಕೆ ತುಂಬಾ ಅಂದರೆ ತುಂಬ ಸುಂದರವಾಗಿರುತ್ತೆ, ತುಂಬ ಪೀಸ್ಫುಲ್ ಆಗೂ ಇರುತ್ತೆ. ಆ ಅಂದಕ್ಕೆ ಮರುಳಾಗಿ ಅಮೇರಿಕಾದಲ್ಲಿರುವಂತಹ ತುಂಬ ಶ್ರೀಮಂತರು ಈ ಜಾಗದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈ ಪ್ಲೇಸಲ್ಲಿ 112 ಓಷನ್ ಅನ್ನೋ ಸ್ಟ್ರೀಟ್ ಇದೆ. ಆ ಸ್ಟ್ರೀಟಲ್ಲೇ ಅಮಿತಿ ಅನ್ನೋ ಹೌಸ್ ಇದೆ. ಇದು ನಾರ್ಮಲ್ ಹೌಸ್ ಅಲ್ಲ, ಅಮೇರಿಕಾದಲ್ಲೇ ತುಂಬ ಅಂದರೆ ತುಂಬ ಭಯಂಕರವಾಗಿರುವಂತಹ ಹಾರರ್ ಹೌಸ್. ಈ ಹೌಸ್ನ 1974ರಲ್ಲಿ ಕಟ್ಟಿದ್ರು. ಇಂಟೀರಿಯರ್ ಡಿಸೈನ್ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಎಂಥವ್ರನ್ನ ಈ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಅಷ್ಟು ಸುಂದರವಾಗಿ, ಅಷ್ಟು ಚೆನ್ನಾಗಿರೋ ಈ ಮನೆದು ಶಾಕಿಂಗ್ ಫ್ಯಾಕ್ಟರ್ ಏನು ಗೊತ್ತಾ? ಈ ಮನೆನ ಸ್ಮಶಾನದ ಮೇಲೆ ಕಟ್ಟಿದ್ದಾರೆ. ಮೇಲೆ ನೋಡೋಕ್ಕೆ ಅಷ್ಟು ಸುಂದರವಾಗಿರುವಂತಹ, ಎಲ್ಲರನ್ನೂ ಅಟ್ರಾಕ್ಟ್ ಮಾಡುವಂತಹ ಈ ಮನೆ, ಆದರೆ ಅದರ ಅಂಡರ್ಗ್ರೌಂಡಲ್ಲಿ ನೋಡಿದರೆ ಬರೀ ಶವಗಳು, ಅಸ್ಥಿ ಪಂಜರಗಳು. ಇದೇ ನಿಮಗೆ ಶಾಕಿಂಗ್ ಅಂತ ಅನಿಸಿದ್ರೆ, ಇನ್ನೂ ಶಾಕಿಂಗ್ ವಿಷಯ ಏನು ಅಂದರೆ, ಈ ಮನೆ ಕಟ್ಸಿರುವಂತಹ ಓನರು ಬರೀ ದೆವ್ವಗಳನ್ನೇ ನಂಬೋದು. ದೇವರು ಅಂದರೆ ಒಂಚೂರೂ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ಆ ಓನರು ಸ್ಮಶಾನದಲ್ಲಿ ಇಷ್ಟು ಸುಂದರವಾಗಿರುವಂತಹ, ಎಲ್ಲರನ್ನು ಸೆಳೆಯುವಂತಹ, ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಮನೇನ ಕಟ್ಟಿದ್ರು. ಇದು ಕಾಲ್ಪನಿಕ ಕಥೆಯಲ್ಲ, ನಿಜವಾಗ್ಲೂ ನಡೆದಿರುವಂತಹ ಟ್ರೂ ಸ್ಟೋರಿ. ಆಮಿಟಿ ವಿಲ್ಲಾದಲ್ಲಿ ನಡೆದಿರುವಂತಹ ಸತ್ಯ ಘಟನೆ. ಯಾರಾದ್ರೂ ಚಿಕ್ಕ ಮಕ್ಕಳಿದ್ರೆ, ಇಲ್ಲ ವಯಸ್ಸಾದವರಿದ್ರೆ ಅಂಡ್ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ಇಲ್ಲ ಧೈರ್ಯವಾಗಿ ನೋಡ್ತೀರಾ ಅನ್ನೋರು ಈ ವಿಡಿಯೋನ, ಅಂದ್ರೆ ಈ ಟ್ರೂ ಸ್ಟೋರಿನ ಕಂಪ್ಲೀಟ್ ಆಗಿ ನೋಡಿ. ಈ ಆಮಿಟಿವಿಲ್ ಹೌಸ್ ಎಷ್ಟು ಭಯಂಕರವಾಗಿದೆ ಅಂದ್ರೆ, ಬೇಸ್ಡ್ ಆನ್ ಟ್ರೂ ಸ್ಟೋರಿ ಮೇಲೆ ತುಂಬಾ ಫಿಲಮ್ಸ್ನ ತೆಗೆದಿದ್ದಾರೆ. ಅವ್ರು ತುಂಬಾ ಲಾಭ ಕೂಡ ಮಾಡಿದ್ದಾರೆ. ಅಷ್ಟೆಲ್ಲ ನಡೆದಿಲ್ಲ ಅಂತಿದ್ರೆ ಆ ಹೌಸು ಅಷ್ಟು ಫೇಮಸ್ ಆಗ್ತಿರಲಿಲ್ಲ. ಇವಾಗೂ ಕೂಡ ತುಂಬಾ ಜನ ಅಂದ್ರೆ ಟೂರಿಸ್ಟ್ ಎಲ್ಲ ಅಲ್ಲಿ ಹೋಗಿ ಆ ಪ್ಲೇಸ್ನ ನೋಡ್ಕೊಂಡು ಬರ್ತಾರೆ. ಯಾರು ಧೈರ್ಯ ಮಾಡಲ್ಲ ಒಳಗಡೆ ಹೋಗೋಕ್ಕೆ. ಬಟ್ ಆಚೆ ಕಡೆಯಿಂದಲೇ ಆ ಮನೆ ಹಾರರ್ ಹೌಸ್ನ ನೋಡ್ಕೊಂಡು ಆಮಿಟಿ ವಿಲ್ಲಾದಲ್ಲಿ ಒಂದು ಸಂಸಾರ ತುಂಬಾ ಖುಷಿಯಾಗಿ, ಆನಂದವಾಗಿ ಜೀವನ ಮಾಡ್ತಾ ಇದ್ರು. ಅವರ ಖುಷಿ ತುಂಬಾ ಕಾಲ ಇರಲಿಲ್ಲ. ನವೆಂಬರ್ 13, 1974. ಅಕ್ಕಪಕ್ಕ ಮನೆಯವರಿಗೆ ಭಯ ಆಗೋ ಥರ ಕೋಲ್ಡ್ ಬ್ಲಡೆಡ್ ಕ್ರೈಮ್ ಆಗಿದೆ. ಆ ಫ್ಯಾಮಿಲಿಗೆ ಸೇರಿದ 6 ಮಂದಿ ರಕ್ತದಲ್ಲೇ ಮುಳುಗಿದ್ರು. ಅವರನ್ನ ಯಾರೋ ದಾರುಣವಾಗಿ ಶೂಟ್ ಮಾಡಿ ಕೊಲೆ ಮಾಡಿದ್ರು. ಎಲ್ಲರೂ ನೈಟ್ ಡ್ರೆಸ್ಸಲ್ಲೇ ಇದ್ರು. ಈ ಫ್ಯಾಮಿಲಿನ ಡಿಫೋ ಫ್ಯಾಮಿಲಿ ಅಂತಾರೆ. ಆ ಫ್ಯಾಮಿಲಿಯಲ್ಲಿ ಎಲ್ಲ ಸತ್ತೋಗಿದ್ರು, ಒಬ್ಬರನ್ನ ಬಿಟ್ಟು. ಅವನ ಹೆಸರೇ ರೊನಾಲ್ಡ್ ಡಿಫೋ. ಅವನ ಏಜು 23 ವರ್ಷ. ಇಷ್ಟು ದೊಡ್ಡ ಕ್ರೈಮ್ ಆಗಿದೆ ಅಂತ ಎಲ್ಲ ಚಾನಲಲ್ಲೂ ಈ ನ್ಯೂಸು ವೈರಲ್ ಆಗಿತ್ತು. ಆ ಏರಿಯಾದಲ್ಲಿ ನಡೆದಿರೋ ಅಂತಹ ಇದೇ ದೊಡ್ಡ ಇನ್ಸಿಡೆಂಟು. ಅಕ್ಕಪಕ್ಕ ಮನೆಯವರು ಈ ಇನ್ಸಿಡೆಂಟ್ ಆದಮೇಲೆ ತುಂಬ ಭಯದಿಂದನೇ ದಿನರಾತ್ರಿ ಮಲ್ಕೊಳ್ತಾ ಇದ್ರು. ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಹ ತುಂಬ ಪೊಲೀಸರು ಕೂಡ ಆ ಮನೆಗೆ ಬಂದಾಗ ಆಗಿದ್ದೇನು ಗೊತ್ತಾ? ಒಳಗಡೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದು ಕಾಮನ್ ಫ್ಯಾಕ್ಟರ್ ಗೊತ್ತಾಯಿತು. ಏನು ಗೊತ್ತಾ? ಎಲ್ಲರೂ ಹೊಟ್ಟೆ ಮೇಲೆ ಬಿದ್ದು ಸತ್ತಿದ್ರು. ಅಂದ್ರೆ ಎಲ್ಲರೂ ಹೊಟ್ಟೆ ಭಾಗನ ಕೆಳಗಡೆ ಮಾಡಿ ಉಲ್ಟಾ ಬಿದ್ದು
ಸತ್ತಿದ್ರು. ಇನ್ನ ಒಂದು ವಿಷಯ ಏನ್ ಗೊತ್ತಾ, ಎಲ್ಲರೂ ನೈಟ್ ಡ್ರೆಸ್ ಅಲ್ಲಿದ್ರು. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಇವರ ಮರ್ಡರ್, ಮಾಸ್ ಮರ್ಡರ್ ಮಧ್ಯರಾತ್ರಿ ನಡೆದಿದೆ ಅಂತ. ರೊನಾಲ್ಡೋ ಅವ್ರ ಅಮ್ಮನ್ನ ತಲೆಗೆ ಶೂಟ್ ಮಾಡಿ ಸಾಯಿಸಿದ್ರು, ಅವ್ರ ಅಪ್ಪನ್ನ ಬೆನ್ಗೆ ಶೂಟ್ ಮಾಡಿ ಸಾಯಿಸಿದ್ರು. ಇನ್ನು ಮಿಕ್ಕಿರೋ ಅಂತಹ ಇಬ್ರು ತಮ್ಮಂದಿರ್ನ, ಇಬ್ರು ತಂಗಿಯರ್ನ ಹಾಸಿಗೆ ಮೇಲೇನೆ ಶೂಟ್ ಮಾಡಿ ಸಾಯಿಸಿದ್ರು. ಯಾವುದೇ ಜ್ಞಾನ ಇಲ್ದಿರೋ ಅಂತಹ ರೊನಾಲ್ಡೋ ಹಿಂದಿನ ದಿವಸ ಚೆನ್ನಾಗಿ ಗಂಟ್ಲು ಪೂರ್ತಿ ಕುಡಿದು ಕಾನ್ಷಿಯಸ್ ಇಲ್ದಿರ ಬಿದ್ದಿದ್ದ. ಬೆಳಗ್ಗೆ ಎದ್ದು ನೋಡಿದಾಗ ಎಲ್ಲರ ಸಾವು ಅವನಿಗೆ ಶಾಕ್ ಆಯಿತು. ಅವನು ಬಾರ್ಗೆ ಹೋಗಿ ಜೋರಾಗಿ ಕಿರ್ಚಿ ಅರ್ಚಿ ನನ್ನನ್ನು ಕಾಪಾಡಿ, ನಮ್ಮ ಸಂಸಾರನ ಕಾಪಾಡಿ ಅಂತ ಜೋರಾಗಿ ಕಿರ್ಚಿ ಕೇಳ್ದ. ಆದರೆ ನಿಜವಾಗ್ಲೂ ಏನು ಕಾರಣದಿಂದ ಅವರ ಫ್ಯಾಮಿಲಿ ಸತ್ತಿದ್ದು ಅನ್ನೋದನ್ನ ಮಾತ್ರ ಸೀಕ್ರೆಟ್ ಆಗಿ ಇಟ್ಟ. ರೊನಾಲ್ಡೋ ಎಲ್ಲ ವಿಷಯನೂ ಹೇಳ್ದ, ಬಟ್ ಆದರೆ ಅವ್ರ ಫ್ಯಾಮಿಲಿ ಸಾಯೋಕೆ ಮುಖ್ಯವಾಗಿರುವಂತಹ ವಿಷಯನೇ ಅವನು ಹೇಳಲಿಲ್ಲ. ಅದು ಏನು ವಿಷಯ ಅಂತ ಸೈಕಿಯಾಟ್ರಿಸ್ಟ್ಗಳು ಕಂಡಿಡಿದ್ರು. ಈ ವಿಷಯ ಸೈಕಿಯಾಟ್ರಿಸ್ಟಿಂದ ಗೊತ್ತಾಯಿತು. ಅವನು ಯಾವುದೋ ಒಂದು ವಿಷಯನ ನಮ್ಮಿಂದ ಎಲ್ಲ ಮುಚ್ಚಿಡ್ತಾ ಇದ್ದಾನೆ ಅನ್ನೋ ಸತ್ಯ. ನಿಜವಾಗ್ಲೂ ರೊನಾಲ್ಡೋ ಕೈ ಏನಾದರೂ ಇದೆಯಾ ಅವರ ಫ್ಯಾಮಿಲಿ ಸಾಯೋಕೆ? ಇಲ್ಲ ಅವನಿಂದ ಯಾವುದಾದ್ರೂ ದುಷ್ಟಶಕ್ತಿಗಳಿದೆಯಾ ಈ ಕೆಲಸನ ಅವನ ಕೈಯಲ್ಲಿ ಮಾಡಿಸೋಕೆ ಅನ್ನೋದು ಈಗ ಕೂಡ ಪ್ರಶ್ನೆಯಾಗೇ ಉಳಿದಿದೆ. ಬದುಕಿರೋ ಅಂತಹ ರೊನಾಲ್ಡೋ ಒಳಗಡೆ ಸೀಕ್ರೆಟ್ ಇದೆ ಅಂತ ಅವನು ಕೂಡ ಗೊತ್ತಿರಲಿಲ್ಲ. ಆ ವಿಷಯ ಗೊತ್ತಿಲ್ದಿರ ಅವನ ಸಂಸಾರನ ಕೊಲೆ ಮಾಡಿದವ್ರು ಯಾರು, ಇದಕ್ಕೆಲ್ಲ ಏನು ಕಾರಣ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದ. ಅವನು ಏನು ಮಾಡ್ದ ಅಂದರೆ ಅವನಲ್ಲಿರುವಂತಹ ಸೀಕ್ರೆಟ್ ಹೊರ ಬರಬೇಕು ಅಂತ ಸೈಕಿಯಾಟ್ರಿಸ್ಟ್ ಹತ್ರ ಹೋದ. ಅಲ್ಲಿ ಹೋದಾಗ ಗೊತ್ತಾಗಿದ್ದ ವಿಷಯ ಏನು ಅಂದರೆ ಅವನು ಕೂಡ ನಂಬಕ್ಕಾಗಿಲ್ಲ, ಅಷ್ಟು ಶಾಕಿಂಗ್ ವಿಷಯ ಅಲ್ಲಿ ಗೊತ್ತಾಯಿತು. ಆ ಸೀಕ್ರೆಟ್ ಕೇಳಿಸ್ಕೊಂಡಂತಹ ಪ್ರತಿಯೊಬ್ಬ ಪೊಲೀಸ್ ಕೈಯೂ ನಡುಕ್ತು. ಅಂತ ಸೀಕ್ರೆಟ್ ಏನಿದೆ? ಎಲ್ಲ ಇನ್ವೆಸ್ಟಿಗೇಷನ್ ಮಾಡೋಕೆ ಬಂದಂತ ಎಲ್ಲ ಪೊಲೀಸರು ಭಯದಲ್ಲಿ ನಡುಗಿದ್ರು. ಆ ಸೀಕ್ರೆಟ್ ಏನು ಅಂದರೆ ಬದುಕಿರುವಂತಹ ರೊನಾಲ್ಡೋ ಹೇಳಿದ್ದೇನು ಅಂದರೆ ಆ ರಾತ್ರಿ ಎಲ್ಲರೂ ಮಲಗಿರ್ಬೇಕಾದ್ರೆ ಇವನು ಬೇಸ್ಮೆಂಟಲ್ಲಿ ಕೂತು ಯೋಚಿಸ್ತಾ ಇದ್ದ. ಆಗ ಅವನ ಕನಸಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಬಂದು ಅವನ ಅಟ್ಯಾಕ್ ಮಾಡಿತು. ಫುಲ್ ಲೋಡ್ ಆಗಿರುವಂತಹ ಗನ್ ಇವನ ಕೈ ಕೊಟ್ಟು ಎಲ್ಲರನ್ನೂ ಹೋಗಿ ಮಾಸ್ ಮರ್ಡರ್ ಮಾಡುವಂತ ಮೋಟಿವೇಟ್ ಮಾಡ್ತು. ಇವನ್ ಮೈಂಡು ಇವನ್ ಕಂಟ್ರೋಲಲ್ಲೇ ಇರಲಿಲ್ಲ, ಅಷ್ಟು ಇನ್ಫ್ಲೂಯೆನ್ಸ್ ಮಾಡ್ತು ಆ ನೆಗೆಟಿವ್ ಎನರ್ಜಿ. ಇವನು ಅದ್ರ ಮಾತು ಕೇಳಿ ಹೋಗಿ ಅವ್ರ ತಾಯಿನ ಹಾಗೂ ತಂದೆನ ಆ ಗನ್ನಿಂದ ಶೂಟ್ ಮಾಡಿಬಿಟ್ಟ. ಅಲ್ಲೇ ಪಕ್ಕದ ರೂಮಲ್ಲಿರುವಂತಹ ಇವನ ಸಹೋದರ ಸಹೋದರಿಯರು ಕೂಡ ಕಿರಿಚಿದಾಗ ಅವ್ರನ್ನೂ ಕೂಡ ಅದೇ ಗನ್ನಿಂದ ಶೂಟ್ ಮಾಡಿಬಿಟ್ಟ. ಎಲ್ಲ ಇದು ಅವನ ಭ್ರಮೆಯಲ್ಲಿ ನಡೀತಾ ಇದೆ, ಯಾವುದು ನಿಜ ಅಲ್ಲ ಅನ್ನೋ ಸತ್ಯ ಕೂಡ ಅವನಿಗೆ ತಿಳಿಯೋಕೆ ಆಗಲಿಲ್ಲ. ನಿಜವಾದ ವಿಷಯ ಏನು ಅಂದ್ರೆ ರೊನಾಲ್ಡೋಗೆ ನಾನೇ ಸಾಯಿಸ್ತೆ ಅನ್ನೋ ವಿಷಯ ಕೂಡ ಗೊತ್ತಿಲ್ಲ. ಅವನು ಎಲ್ಲರೂ ಕನಸಲ್ಲಿ ಮಾಡ್ತಾ ಇದ್ದಾನೆ ಅಂತ ಅವನ ಭ್ರಮೆನಲ್ಲಿ ಅವನಿದ್ದ. ಒಂದು ಸ್ವಲ್ಪ ಕ್ಷಣ ಆದ್ಮೇಲೆ ಆ ಕನಸಿನ ಆಚೆ ಬಂದಾಗ ಅವನಿಗೆ ಶಾಕ್ ಆಯಿತು. ಯಾಕೆ ಹಿಂಗೆಲ್ಲ ಆಯಿತು, ಏನಾಯಿತು ಅಂತ ಅವನಿಗೆ ತಲೆ ಚಿಟ್ಟಿಡ್ಬೋದು. ಎಲ್ಲರನ್ನೂ ಸಾಯಿಸಿ ಆ ಗನ್ನ ಡ್ರೈನೇಜಲ್ಲಿ ಬಿಸಾಕ್ಬಿಟ್ಟ. ನೆಕ್ಸ್ಟ್ನೇ ದಿವಸ ಏನೂ ಗೊತ್ತಾಗದೇ ಇರೋ ಥರ ಚೇಂಜ್ ಆಗಿಬಿಟ್ಟ. ನಡೆದಿರೋ ಎಲ್ಲ ವಿಷಯನೂ ರೊನಾಲ್ಡೋ ಪೊಲೀಸ್ ಅವ್ರಿಗೆ ಹೇಳಿಬಿಟ್ಟ. ಆದರೆ ರೊನಾಲ್ಡೋ ನಿಜವಾಗ್ಲೂ ಕೊಲೆ ಮಾಡಿದ್ನ, ಇಲ್ಲ ಅಂದರೆ ಯಾವುದಾದ್ರೂ ದುಷ್ಟಶಕ್ತಿಗಳು ಅವನ ಕೈಯಲ್ಲಿ ಈ ಕೆಲಸ ಮಾಡಿಸ್ತಾ, ಹಂಗೂ ಇಲ್ಲ ಅಂದರೆ ಇವರ ಮನೆ ಮೇಲೆ ಆಗದೇ ಇರೋರು ಯಾರೋ ಮಾಟ ಮಂತ್ರ ಮಾಡಿಸಿ ಅವನ ಕೈಯಲ್ಲಿ ಈ ಕೊಲೆ ಮಾಡಿಸಿದ್ರ. ಇದೆಲ್ಲ ಗೊತ್ತಾಗದೇ ಇರುವಂತಹ ವಿಷಯದಲ್ಲೇ ರೊನಾಲ್ಡೋನ ಪೊಲೀಸವರು ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ರು. ಈ ಕೇಸು ಸ್ಟಾರ್ಟ್ ಆದಾಗಿಂದ ಅಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಕೂಡ ತುಂಬಾ ಟ್ವಿಸ್ಟ್ ಇದೆ. ಪೊಲೀಸ್ ಅವ್ರಿಗೆ ಇರುವಂತಹ ಮೊದಲನೇ ಚಾಲೆಂಜ್ ಏನು ಅಂದ್ರೆ ರೊನಾಲ್ಡೋ ನಿಜವಾಗ್ಲೂ ಕೊಲೆ ಮಾಡಿದಾರ, ಇಲ್ಲ ಅಂದ್ರೆ ಅವನ ಕೈಲಿ ಯಾರಾದ್ರೂ ಕೊಲೆ ಮಾಡಿಸಿದಾರ.
ಅಕ್ಕಪಕ್ಕ ಮನೆಯವ್ರನ್ನ ಕೇಳಿದ್ರೆ ಯಾರು ಕೂಡ ಶೂಟ್ ಮಾಡಿರೋ ಸೌಂಡ್ ಕೇಳಿಸಿಲ್ಲ ಅಂತಾರೆ. ಬಟ್ ಅವ್ನು ಶೂಟ್ ಮಾಡಿರುವಂತಹ ಗನ್ನು ತುಂಬಾ ದೊಡ್ಡ ಗನ್ನು. ಅದರಿಂದ ಶೂಟ್ ಮಾಡಿದ್ರೆ ಏನಿಲ್ಲ ಅಂದ್ರೂ 1 ಕಿಲೋಮೀಟರ್ ತನಕ ಸೌಂಡ್ ಕೇಳಿಸುತ್ತೆ. ಯಾರಿಗೂ ಕೂಡ ಆ ಸದ್ದು ಕೇಳಿಸಿಲ್ಲ ಅಂದ್ರೆ ಅಲ್ಲಿ ಆಗಿದ್ದಾದ್ರೂ ಏನು? ಇದೆಲ್ಲ ಪೊಲೀಸರಿಗಿರುವಂತಹ ದೊಡ್ಡ ಚಾಲೆಂಜು. ಈ ವಿಷಯನ ಮುಂದಕ್ಕೆ ತಿಳ್ಕೋಬೇಕು ಅಂತ ಅಂದ್ರೆ ಪಾರ್ಟ್ 2ನ ನೀವು ಮಿಸ್ ಮಾಡಿದ್ರೆ ನೋಡಿ. ಆ ಮನೆ ಬಗ್ಗೆ ಇನ್ನೂ ರಹಸ್ಯಗಳು ನಿಮಗೆ ತಿಳಿಸೋಕೆ ನಾನು ನಿಮ್ಮ ಜೊತೆ ಇರ್ತೀನಿ. ಎಲ್ಲರಿಗೂ ನಮಸ್ಕಾರ.